ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಇದರ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಆವಿಷ್ಕಾರ್ ಅಭಿಯಾನ ಎನ್ನುವ ಒಂದು ವಿಶೇಷ ಯೋಜನೆ ಜಾರಿಯಲ್ಲಿದೆ. ಈ ವಿಶೇಷ ಯೋಜನೆಯ ಲಾಭವನ್ನು 5ನೇ ತರಗತಿಯಿಂದ ಓದುವ ವಿದ್ಯಾರ್ಥಿಗಳು, 10ನೆಯ ತರಗತಿಯವರೆಗೆ ಯಾರು ಓದ್ತಾ ಇದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳು ಪಡೀತಾರೆ. ಇವರಲ್ಲಿ ಕಿರಿಯ ಗುಂಪು, ಹಿರಿಯ ಗುಂಪು ಅಂತ ವಿಂಗಡಿಸಿರೋದುಂಟು. 5, 6, 7 ಈ ತರಗತಿಯಲ್ಲಿ ಓದುವ ವಿದ್ಯಾರ್ಥಿಗಳು ಕಿರಿಯ ಗುಂಪಿನಲ್ಲಿ ಬಂದರೆ, 8, 9, 10ರಲ್ಲಿ ಓದುವ ವಿದ್ಯಾರ್ಥಿಗಳು ಹಿರಿಯರ ಗುಂಪಿನಲ್ಲಿ ಬರ್ತಾರೆ. ರಾಜ್ಯಾದ್ಯಂತ ಕ್ವಿಜ್ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಮೊದಲು ಶಾಲೆಯ ಮಟ್ಟದಲ್ಲಿ, ಅಲ್ಲಿ ಯಾರು ಗೆಲ್ತಾರೋ ಅವರನ್ನು ಬ್ಲಾಕ್ ಮಟ್ಟಕ್ಕೆ, ಬ್ಲಾಕ್ ಮಟ್ಟದಲ್ಲಿ ಗೆದ್ದವರು ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಲ್ಲಿ ಗೆದ್ದವರು ವಿಭಾಗ ಅಥವಾ ವಲಯ ಮಟ್ಟಕ್ಕೆ ಬರ್ತಾರೆ. ವಲಯ ಮಟ್ಟಕ್ಕೆ ಬಂದಂಥ ವಿದ್ಯಾರ್ಥಿಗಳನ್ನು ಅಂತಿಮವಾಗಿ ಈ ಅಂತಿಮ ಸುತ್ತಿಗೆ ಕರೆಯಿಸಿ ಇಲ್ಲಿ ಕ್ವಿಝನ್ನು ಏರ್ಪಡಿಸಿ ಅವರಿಗೆ ಬಹುಮಾನಗಳನ್ನು ಕೊಡ್ತೇವೆ. ಇವತ್ತಿನ ಸ್ಪರ್ಧೆಗೆ ಆ ತಂಡಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಮೊದಲನೇ ತಂಡ ಗೋದಾವರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಂದ್ ಗುರುನಾಥ್ ಪೂಜೇರಿ. ನಾನು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಸುಟ್ಟಟ್ಟಿಯಿಂದ ಬಂದಿದ್ದೇನೆ. ನಮ್ಮ ವಿಭಾಗದ ಹೆಸರು ಬೆಳಗಾವಿ ವಿಭಾಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಹಿರೇಮಠ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು GHP KGS ಗರಗ್ ಶಾಲೆಯಿಂದ ಬಂದಿದ್ದೇನೆ. ನನ್ನ ಜಿಲ್ಲೆ ಧಾರವಾಡ ಹಾಗೂ ತಾಲೂಕು ಧಾರವಾಡ, ಗ್ರಾಮ ಗರಗ್ನಿಂದ ನಾನು ಬೆಳಗಾವಿ ಒಂದು ವಲಯ. ಬಹಳ ಸಂತೋಷ. ಈಗ 2ನೆಯ ತಂಡ ಕೃಷ್ಣ, ಪರಿಚಯ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿದ್ಯಶ್ರೀ GM. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಮಾಸ್ತಿ. ನಾನು ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ, ಬೆಂಗಳೂರು ವಿಭಾಗದಿಂದ ಬಂದಿದ್ದೇನೆ. ಸ್ವಾಗತ ತಮಗೆ. ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ MS. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಸ್ತಿ. ನಾನು ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ, ಬೆಂಗಳೂರು ವಿಭಾಗದಿಂದ ಬಂದಿದ್ದೇನೆ. ಕೃಷ್ಣ ತಂಡಕ್ಕೆ ಶುಭವಾಗಲಿ. ಈಗ ನಮ್ಮ 3ನೆಯ ತಂಡ ನರ್ಮದಾ, ಪರಿಚಯ ಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಶಿವಯೋಗಿ ಚನ್ನಬಸವೇಶ್ವರ ಪ್ರೌಢಶಾಲೆ ಒಳಬಳ್ಳಾರಿ. ನನ್ನ ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ನಾನು ಗುಲ್ಬರ್ಗ ವಿಭಾಗವನ್ನು ಪ್ರತಿನಿಧಿಸುತ್ತೇನೆ. ಸ್ವಾಗತ ತಮಗೆ. ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೌನೇಶ್. ನಾನು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು. ನನ್ನ ಶಾಲೆ ಹೆಸರು ಶ್ರೀ ಶಿವಯೋಗಿ ಚನ್ನಬಸವೇಶ್ವರ ಸರ್ಕಾರಿ ಪ್ರೌಢಶಾಲೆ ಒಳಬಳ್ಳಾರಿ, ಜಿಲ್ಲಾ ರಾಯಚೂರು, ತಾಲೂಕು ಸಿಂಧನೂರು. ನಾವು ಕಲಬುರಗಿ ವಿಭಾಗದಿಂದ ಪ್ರತಿನಿಧಿಸುತ್ತಿದ್ದು. ಬಹಳ ಸಂತೋಷ. ನಮ್ಮ 4ನೆಯ ತಂಡ ತುಂಗಭದ್ರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆತ್ಮಿಕಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗ ಶಂಕರನಾರಾಯಣ. ನಾನು ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಮೈಸೂರು ವಿಭಾಗದಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರಕಾರಿ ಪ್ರೌಢಶಾಲೆ ಉಪ್ಪಿನಕುದ್ರು, ತಾಲೂಕು ಕುಂದಾಪುರ, ಜಿಲ್ಲೆ ಉಡುಪಿ. ನಾನು ಮೈಸೂರು ವಿಭಾಗದಿಂದ ಬಂದಿದ್ದೇನೆ. ತುಂಬ ಸಂತೋಷ. ಮಂಕುತಿಮ್ಮನ ಕಗ್ಗ. ಒಬ್ಬೊಬ್ಬರಿಗೆ ಒಂದೊಂದು ಪುಸ್ತಕ ದೊರೆಯುತ್ತೆ. ನಮ್ಮ ಮೊದಲ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟರೆ ಪ್ರಶ್ನೆ ಬರ್ತಾ ಇದೆ ಗೋದಾವರಿ ತಂಡಕ್ಕೆ. ಪ್ರಶ್ನೆಯನ್ನು ನೋಡೋಣ. ಹಣ್ಣನ್ನು ತಿನ್ನುವ ಅತ್ಯುತ್ತಮ ವಿಧಾನವು ಯಾವುದು? ಆಯ್ಕೆಗಳನ್ನು ನೋಡೋಣ. ಜಾಮ್ ಮತ್ತು ಜೆಲ್ಲಿ ಮಾಡಿ ತಿನ್ನಬೇಕು, ಇಡೀ ಹಣ್ಣನ್ನು ಕಚ್ಚಿ ತಿನ್ನಬೇಕು, ಫ್ರೂಟ್ ಸಲಾಡ್ ಮಾಡಿ ತಿನ್ನಬೇಕು, ಹಣ್ಣಿನ ರಸವನ್ನು ತೆಗೆದು ಕುಡಿಯಬೇಕು. ತಾವಿಬ್ಬರು ಚರ್ಚೆ ಮಾಡಿಕೊಂಡು ಉತ್ತರವನ್ನು ಕೊಡಿ. 10 ಸೆಕೆಂಡುಗಳ ಕಾಲಾವಕಾಶ. ಆಪ್ಷನ್ ಎ, ಜಾಮ್ ಮತ್ತು ಜೆಲ್ಲಿ. ಜಾಮ್ ಮತ್ತು ಜೆಲ್ಲಿ ಮಾಡಿಕೊಂಡು
ತಿನ್ನೋದು ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ದೀರಾ, ಹೌದಾ? ನೋಡೋಣ. ಇಡೀ ಹಣ್ಣನ್ನು ಕಚ್ಚಿ ತಿನ್ನಬೇಕು ಯಾವತ್ತಿಗೂ. ಇಡೀ ಹಣ್ಣನ್ನು ತಿಂದರೆ ಹಸಿವು ಕಡಿಮೆಯಾಗುತ್ತೆ. ಹಣ್ಣಿನಲ್ಲಿ ಇರ್ತಕ್ಕಂಥ ನಾರಿನ ಅಂಶ ದೇಹಕ್ಕೆ ದೊರೆಯುತ್ತೆ. ವಿಟಮಿನ್ ಮತ್ತು ಖನಿಜಗಳ ನಷ್ಟ ಆಗೋದಿಲ್ಲ. ಹಣ್ಣಿನಲ್ಲಿರುವ ಸಕ್ಕರೆ ನಿಧಾನವಾಗಿ ಬಿಡುಗಡೆ ಆಗೋ ಕಾರಣ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಕಡಿಮೆಯಾಗುತ್ತೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಹಣ್ಣನ್ನು ಇಡಿಯಾಗಿ ಕಚ್ಚಿ ತಿನ್ನಬೇಕು. ಕ್ಯಾನ್ಸರ್ ತಡೆಗಟ್ಟಬಹುದು, ನಿಮಗಿದು ಗೊತ್ತೇ. ಡಾಕ್ಟರ್ ಜ್ಯೋತಿ ಎಸ್ ಗೋಂಗಡೆ ಮಠ್ ಬರೆದಂಥ ಪುಸ್ತಕ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಕೃಷ್ಣ ತಂಡ ಉತ್ತರ ಕೊಡಬೇಕು. ಪ್ರಶ್ನೆ ನೋಡೋಣವಾ? ಪ್ರಶ್ನೆ ಈಗ ಬಂತು. ಸೂರ್ಯನ ಒಡಲಿನಲ್ಲಿ ಪ್ರತಿಶತ ಎಷ್ಟು ಹೈಡ್ರೋಜನ್ ಇದೆ? ಆಯ್ಕೆಗಳನ್ನು ನೋಡೋಣ. 74%, 84%, 94%, 64%. ಆಯ್ಕೆ 1. ಆಯ್ಕೆ 1 74% ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. 74% ಉತ್ತರ ಸರಿಯಾಗಿದೆ. ಕ್ಯಾನ್ಸರ್ ತಡೆಗಟ್ಟಬಹುದು, ನಿಮಗಿದು ಗೊತ್ತೇ. ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಕೃಷ್ಣ ತಂಡಕ್ಕೆ. ಈಗ ಡಾಕ್ಟರ್ ದೊಡ್ಡಮಲ್ಲಯ್ಯ ಅವರು ಬರೆದ ಕಂಡುಂಡ ಕಥೆಗಳು, ಪರಿಸರದ ಅನುಭವಗಳ ಪುಸ್ತಕವನ್ನು ಕೊಡೋಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪ್ರಶ್ನೆ ಬರ್ತಾ ಇದೆ ನರ್ಮದಾ ತಂಡಕ್ಕೆ. ಸಿದ್ಧವಾಗಿದ್ದೀರಾ? ಪ್ರಶ್ನೆ: ಫ್ರಿಜ್ಜಿನಲ್ಲಿರುವ ಆಹಾರ ಪದಾರ್ಥಗಳು ತಣ್ಣಗಿರುತ್ತವೆ, ಆದರೆ ಫ್ರಿಜ್ಜಿನ ಭಿತ್ತಿಯು, ಒಳಗಿನ ಗೋಡೆ, ಇನ್ನರ್ ವಾಲ್ಸ್ ತಣ್ಣಗೆ ಇರೋದಿಲ್ಲ. ಯಾಕೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಒಳಪಾರ್ಶ್ವಗಳು ಬಿಸಿಯನ್ನು ಉತ್ಪಾದಿಸುತ್ತವೆ. ತಣ್ಣಗಿನ ಗಾಳಿಯು ಕೆಳಮುಖವಾಗಿ ಚಲಿಸುತ್ತದೆ. ಗಾಳಿಯ ಚಲನೆಯಿಂದ ತಂಪು ಭಿತ್ತಿಯಿಂದಲ್ಲ, ಭಿತ್ತಿಯನ್ನು ವಿಶೇಷ ಪದರದಿಂದ ನಿರ್ಮಿಸಿರ್ತಾರೆ. ಆಪ್ಷನ್ ಸಿ ಸರ್. ಆಪ್ಷನ್ ಸಿ. ಸಿ ಮೂರನೇದು. ಹಾಂ. ಉತ್ತರವನ್ನು ನೋಡೋಣ. ಗಾಳಿಯ ಚಲನೆಯಿಂದ ತಂಪು, ಭಿತ್ತಿಯಿಂದಲ್ಲ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟಿದ್ದಾರೆ ನರ್ಮದಾ ತಂಡದ ವಿದ್ಯಾರ್ಥಿಗಳು. ಕಂಡುಂಡ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈಗ ನೊಬೆಲ್ ವಿಜೇತ ನವತಾರೆಯರು ಎನ್ನುವ ಪುಸ್ತಕವನ್ನು ಕೊಡೋಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಅಂಬಿಕಾ ರಾವ್ ಅವರು ಇದನ್ನು ಬರೆದಿದ್ದಾರೆ. ಪ್ರಶ್ನೆ ಬರ್ತಾ ಇದೆ ತುಂಗಭದ್ರಾ ತಂಡಕ್ಕೆ. ಸಿದ್ಧವಾಗಿದ್ದೀರಾ? ಪ್ರಶ್ನೆ: ಉಪ್ಪಿನಕಾಯಿ ಅಥವಾ ಮೀನನ್ನು ಒಣಗಿಸಿ ರಕ್ಷಿಸಲು ಉಪ್ಪನ್ನು ಬಳಸ್ತೇವೆ. ಉಪ್ಪು ಹೇಗೆ ಇವು ಕೆಡದಂತೆ ರಕ್ಷಿಸುತ್ತದೆ ಅನ್ನೋದನ್ನು ತಿಳ್ಕೋಬೇಕು. ಆಯ್ಕೆಗಳು: ರೋಗಜನಕ, ಒಡಲ ನೀರು, ಪರಾಸರಣ. ಆಮ್ಲೀಯತೆಯನ್ನು, ಅಸಿಡಿಟಿಯನ್ನು ಹೆಚ್ಚಿಸುತ್ತದೆ. ಮೀನು ಕೆಡದಂತೆ ರಾಸಾಯನಿಕ ಪೊರೆಯನ್ನು ರೂಪಿಸುತ್ತದೆ. ರೋಗಜನಕಗಳನ್ನು ನೇರವಾಗಿ ಕೊಂದು ಹಾಕುತ್ತೆ. ಯಾವುದು ಸರಿ? ಆಯ್ಕೆ 1. ಆಯ್ಕೆ 1. ಆಯ್ಕೆ 1 ಉತ್ತರವನ್ನು ನೋಡೋಣ. ರೋಗಜನಕ, ಒಡಲ ನೀರು, ಪರಾಸರಣ ಉತ್ತರ ಸರಿಯಾಗಿದೆ. ನೊಬೆಲ್ ವಿಜೇತ ನವತಾರೆಯರು ಎನ್ನುವ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಈಗ ನಕ್ಕಾಮ ಗೆದ್ದಾಮ ಎನ್ನುವ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಗಂಗಾವತಿ ಪ್ರಾಣೇಶ್ ಅವರು ಇದನ್ನು ಬರೆದಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಪೂರಿ ಮಾಡಲು ಬಳಸಿದ ಎಣ್ಣೆಯನ್ನು ಮತ್ತೆ ಬಿಸಿ ಮಾಡಿ ಹಪ್ಪಳವನ್ನು ಕರೆಯಬಾರದು, ಏಕೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಹಪ್ಪಳ ರುಚಿ ಇರೋದಿಲ್ಲ, ಎಣ್ಣೆಯು ಆಮ್ಲೀಯವಾಗಿರುತ್ತದೆ,
ಎಣ್ಣೆಯು ಬೇಗ ಕ್ಷಾರೀಯವಾಗುತ್ತದೆ. ಅಪಾಯಕಾರಿ ರಾಸಾಯನಿಕಗಳ ಉತ್ಪಾದನೆಯಾಗುತ್ತದೆ. ಚರ್ಚೆ ಮಾಡಿ ಉತ್ತರವನ್ನು ಕೊಡಿ. ಆಪ್ಷನ್ ಸಿ, ಎಣ್ಣೆಯು ಬೇಗ ಕ್ಷಾರೀಯವಾಗುತ್ತದೆ. ಉತ್ತರವನ್ನು ನೋಡೋಣ. ಅಪಾಯಕಾರಿ ರಾಸಾಯನಿಕ ವಸ್ತುಗಳ ಉತ್ಪಾದನೆಯಾಗುತ್ತೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಯಕ್ಷ ಪ್ರಶ್ನೆ. ಜಗದೀಶ್ ಶರ್ಮ ಸಂಪ ಬರೆದ ಮಹಾಭಾರತದ ಯಕ್ಷ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪುಸ್ತಕ. ಪ್ರಶ್ನೆ ಬರ್ತಾ ಇದೆ ಕೃಷ್ಣ ತಂಡಕ್ಕೆ. ಪ್ರಶ್ನೆ: ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಿನಿಂದ ಒಂದು ಫೈಲನ್ನು ಅಳಿಸಿದ ಕೂಡಲೇ ಆ ಫೈಲಿನ ಗತಿ ಏನಾಗುತ್ತೆ, ಅದರ ಸ್ಥಿತಿಗತಿ ಏನಾಗುತ್ತೆ ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಹೊಸ ಮಾಹಿತಿಗೆ ಸ್ಥಳ ತೆರವು ಆಗುತ್ತೆ, ಸದಾಕಾಲಕ್ಕೆ ಅಳಿಸಿ ಹೋಗುತ್ತದೆ, ತಾತ್ಕಾಲಿಕವಾಗಿ ಅಳಿಸಿ ಹೋಗುತ್ತದೆ, ಕ್ಲೌಡಿನಲ್ಲಿ ಸಂಗ್ರಹವಾಗುತ್ತದೆ. ಆಪ್ಷನ್ 4. ಕ್ಲೌಡಿನಲ್ಲಿ ಸಂಗ್ರಹವಾಗುತ್ತದೆ. ಉತ್ತರವನ್ನು ನೋಡೋಣ. ಹೊಸ ಮಾಹಿತಿಗೆ ಸ್ಥಳ ತೆರವು ದೊರೆಯುತ್ತೆ. ಕ್ಲೌಡಲ್ಲಿ ಆಗಬೇಕಾದ್ರೆ ಕ್ಲೌಡ್ ಅನುಕೂಲತೆ ನಿಮಗಿರಬೇಕು. ಅದಕ್ಕೆ ವಿಶೇಷವಾಗಿ ಹಣ ಕೊಟ್ಟು ಕ್ಲೌಡಲ್ಲಿ ನಿಮ್ಮ ಮಾಹಿತಿಯೆಲ್ಲ ಸಂಗ್ರಹ ಮಾಡಿಕೊಳ್ಳಿಕ್ಕೆ ನೀವು ಪೂರ್ವಾನುಮತಿ ತಗೋಬೇಕಾಗುತ್ತೆ. ಅದು ಎಲ್ಲರ ಹತ್ರನೂ ಇರೋದಿಲ್ಲ. ಯಾವುದೋ ಒಂದು ಫೈಲನ್ನು ನಾವು ಡಿಲೀಟ್ ಮಾಡಿರ್ತೇವೆ, ಅದು ಬೇಕಾಯಿತು ಅಂದರೆ ಸಂಬಂಧಪಟ್ಟಂಥ ತಜ್ಞರನ್ನು ಕೇಳಿದ್ರೆ ಅವರು ತಕ್ಷಣ ಹುಡುಕಿ ಎಲ್ಲೋ ಇರಬಹುದಾದ ಈ ಫೈಲನ್ನು ಓವರ್ ರೈಟಿಂಗ್ ಆಗದೇ ಇದ್ದರೆ ಅದನ್ನು ಮತ್ತೆ ಪಡೀಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಈಗ ಕಂಚುಗನ್ನಡಿ ಎನ್ನುವ ನಾಟಕದ ಪುಸ್ತಕ ಉಷಾ ನರಸಿಂಹನ್ ಬರೆದಿರುವಂಥದ್ದು. ಕೊಡೋಕ್ಕೆ ಸಿದ್ಧವಾಗಿದ್ದೇವೆ. ನರ್ಮದಾ ತಂಡದವರು ತಗೋಬೇಕು ಈ ಪುಸ್ತಕಗಳನ್ನು. ಸರಿ ಉತ್ತರ ಕೊಟ್ಟು ತಮ್ಮ ಪ್ರಶ್ನೆ: ಕರ್ನಾಟಕ ರಾಜ್ಯದಲ್ಲಿ ದೊರೆಯುವ ಅತ್ಯಂತ ಪ್ರಮುಖ ಇಂಧನ ಯಾವುದು? ಆಯ್ಕೆಗಳನ್ನು ನೋಡು. ಪೆಟ್ರೋಲಿಯಂ ಬೆಂಗಳೂರು, ನೈಸರ್ಗಿಕ ಅನಿಲ ಮಂಗಳೂರು, ಕಲ್ಲಿದ್ದಲು ಬಳ್ಳಾರಿ ಚಿತ್ರದುರ್ಗ, ಯುರೇನಿಯಂ ಮೈಸೂರು. ಆಪ್ಷನ್ ಸಿ ಸರ್. ಜೋರ ಹೇಳಿಪ್ಪ, ಜೋರ ಹೇಳಿ. ಆಪ್ಷನ್ ಸಿ ಸರ್. ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಆಯ್ಕೆ 3 ಕಲ್ಲಿದ್ದಲು ಬಳ್ಳಾರಿ ಮತ್ತು ಚಿತ್ರದುರ್ಗದಲ್ಲಿ ಏನಿದೆ ಅದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಂಟು. ಕಂಚುಗನ್ನಡಿ ಎನ್ನುವ ಈ ನಾಟಕದ ಪುಸ್ತಕವನ್ನು ನರ್ಮದಾ ತಂಡಕ್ಕೆ ನಾವು ಕೊಡ್ತಾ ಇದ್ದೇವೆ. ಈಗ ಒಂದು ಸೊಗಸಾದ ಕೃತಿಯನ್ನು ಕೊಡ್ತಾ ಇದ್ದೇವೆ. ಅರಿವಿನ ಅಂಬರ ಅಂಬೇಡ್ಕರ್, ಈರಣ್ಣ ಬೆಂಗಾಲಿ ಅವರು ಬರೆದಂಥ ಪುಸ್ತಕ ಇದು. ಪ್ರಶ್ನೆ ಬರ್ತಾ ಇದೆ ತುಂಗಭದ್ರಾ ತಂಡಕ್ಕೆ. ಸಿದ್ಧವಾಗಿದ್ದೀರಾ? ಮೊಘಲರನ್ನು ನಿರ್ಣಾಯಕವಾಗಿ ಸೋಲಿಸಿದ ರಾಜಮನೆತನ ಯಾವುದು? ಆಯ್ಕೆಗಳನ್ನು ನೋಡೋಣ. ಕಳಭ್ರ ಕರ್ನಾಟಕ, ಅಹೋಮ್ ಅಸ್ಸಾಂ, ನಾಗವಂಶಿ ಬಿಹಾರ, ಕಾರ್ಕೋಟ ಕಾಶ್ಮೀರ. ಆಯ್ಕೆ 4. ಆಯ್ಕೆ 4 ಕಾರ್ಕೋಟ ಕಾಶ್ಮೀರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಹೋಮ್ ಅಸ್ಸಾಂ ರಾಜ್ಯಕ್ಕೆ ಸೇರಿದವರು. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಚಟ್ಪಟ್ ಚಿನ್ಕುರಳಿ. ಒಂದೊಂದು ತಂಡಕ್ಕೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಚಿತ್ರರೂಪದ ಪ್ರಶ್ನೆ. ಉತ್ತರ 2 ಆಯ್ಕೆಗಳ ರೂಪದಲ್ಲಿ ಇರುತ್ತೆ. ಸರಿ ಉತ್ತರವನ್ನು ಕೊಡಬೇಕು. ಸರಿ ಉತ್ತರ ಕೊಟ್ಟರೆ ಒಂದು ಪುಸ್ತಕ, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ. ಮೊದಲ ಅವಕಾಶ ಬರ್ತಾ ಇದೆ ಗೋದಾವರಿ ತಂಡಕ್ಕೆ. ಸಿದ್ಧವಾಗಿದ್ದೀರಾ? ತಮ್ಮ ಪ್ರಶ್ನೆಗಳು ಈಗ ಬಂತು. ಮೊದಲ ಪ್ರಶ್ನೆ. ಈ ಲಾಂಛನವನ್ನು ಗುರುತಿಸಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಇಂಟರ್ನ್ಯಾಷನಲ್ ಏವಿಯೇಷನ್ ಅಕಾಡೆಮಿ
ಇಂಟರ್ನ್ಯಾಷನಲ್ ಏವಿಯನ್ ಅಕಾಡೆಮಿ. ಮುಂದಿನ ಪ್ರಶ್ನೆ. ಈ ಸಂಚಾರಿ ಚಿಹ್ನೆಯನ್ನು ಗುರುತಿಸಿ. ಕಿವುಡರು ಮುಂದೆ ಇದ್ದಾರೆ, ಬಾವಲಿಗಳು ಮುಂದೆ ಇವೆ. ಬಾವಲಿಗಳು ಮುಂದೆ ಇವೆ. ಮುಂದಿನ ಪ್ರಶ್ನೆ. ಈ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ. ಪ್ರೀತಿಲತಾ ವಡ್ಡೇದಾರ್, ಕಲ್ಪನಾ ದತ್ತ. ಪ್ರೀತಿಲತಾ ವಡ್ಡೇದಾರ್. ಮುಂದಿನ ಪ್ರಶ್ನೆ. ಈ ನಕ್ಷತ್ರ ಪುಂಜವನ್ನು ಗುರುತಿಸಿ. ಅರ್ಸಾ ಮೇಜರ್, ಅರ್ಸಾ ಮೈನರ್. ಅರ್ಸಾ ಮೈನರ್. ಮುಂದಿನ ಪ್ರಶ್ನೆ. ಈ ಐತಿಹಾಸಿಕ ಕಟ್ಟಡವನ್ನು ಗುರುತಿಸಿ. ದರಿಯಾ ದೌಲತ್ ಬಾಗ್ ಗುಂಬಜ್. ದರಿಯಾ ದೌಲತ್ ಬಾಗ್. ದರಿಯಾ ದೌಲತ್ ಬಾಗ್. ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆಗೆ ಉತ್ತರ ಇದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ ಕಿವುಡರು ಮುಂದೆ ಇದ್ದಾರೆ, ಎಚ್ಚರಿಕೆಯಿಂದ ವಾಹನವನ್ನು ಚಲಿಸಿ ಎನ್ನುವ ಒಂದು ಸೂಚನೆ ಇದು. ಮೂರನೇ ಪ್ರಶ್ನೆಗೆ ಉತ್ತರ ಇವರು ಪ್ರೀತಿಲತಾ ವಡ್ಡೇದಾರ್, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಇದು ಅರ್ಸಾ ಮೇಜರ್ ಆಗಿತ್ತು, ತಾವು ಅರ್ಸಾ ಮೈನರ್ ಅಂತ ಹೇಳಿದ್ವಿ. ಬಿಗ್ ಡಿಪ್ಪರ್ ಅಂತಲೂ ಕರೀತಾರೆ, ಸಪ್ತರ್ಷಿ ಮಂಡಲ ಅಂತ ಕನ್ನಡದಲ್ಲಿ ಕರೆಯೋದು ಉಂಟು. ಐದನೇ ಪ್ರಶ್ನೆಗೆ ಉತ್ತರ ದರಿಯಾ ದೌಲತ್ ಬಾಗ್, ಉತ್ತರ ಸರಿಯಾಗಿದೆ. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಕೃಷ್ಣ ತಂಡಕ್ಕೆ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಈ ಲಾಂಛನವನ್ನು ಗುರುತಿಸಿ. ಆಪರೇಷನ್ ಫ್ಲಡ್, ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್. ಎರಡನೇ ಪ್ರಶ್ನೆ. ಈ ಸಂಚಾರಿ ಚಿಹ್ನೆಯನ್ನು ಗುರುತಿಸಿ. ರಸ್ತೆಯು ಜಾರಬಹುದು, ನಕ್ಷತ್ರಗಳನ್ನು ನೋಡುವ ಸ್ಥಳ. ನಕ್ಷತ್ರಗಳನ್ನು ನೋಡುವ ಸ್ಥಳ. ಮುಂದಿನ ಪ್ರಶ್ನೆ. ಈ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ. ರಾಮ್ ಪ್ರಸಾದ್ ಬಿಸ್ಮಿಲ್, ರಾಮ್ ಲಖನ್ ಸಿಂಗ್ ಯಾದವ್. ಆಯ್ಕೆ 2. ಮುಂದಿನ ಪ್ರಶ್ನೆ. ಈ ಉಪಗ್ರಹವನ್ನು ಗುರುತಿಸಿ. ಭಾಸ್ಕರ, ಆರ್ಯಭಟ. ಭಾಸ್ಕರ. ಮುಂದಿನ ಪ್ರಶ್ನೆ. ಈ ಐತಿಹಾಸಿಕ ಕಟ್ಟಡವನ್ನು ಗುರುತಿಸಿ. ಕಮಲ ಮಹಲ್, ಶೀಶ ಮಹಲ್. ಕಮಲ ಮಹಲ್. ಕಮಲ ಮಹಲ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಆಪರೇಷನ್ ಫ್ಲಡ್, ಕ್ಷೀರಕ್ರಾಂತಿ. ಭಾರತ ದೇಶವು ಹಾಲಿನ ಉತ್ಪಾದನೆಯಲ್ಲಿ ಸ್ವತಂತ್ರವಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆಪರೇಷನ್ ಫ್ಲಡ್ ವರ್ಗೀಸ್ ಕುರಿಯನ್ನು ಆರಂಭಿಸ್ತಾರೆ. ಯಶಸ್ವಿ ಆಗ್ತೇವೆ ನಾವು. ಎರಡನೇ ಪ್ರಶ್ನೆಗೆ ಉತ್ತರ ರಸ್ತೆಯು ಜಾರಬಹುದು, ಮಂಜಿನ ಹರಳನ್ನು ತೋರಿಸಿರೋದಲ್ಲಿ. ಐಸ್ ಕ್ರಿಸ್ಟಲ್ ಅಂತ ಅದು ಜಾರುತ್ತೆ, ನಕ್ಷತ್ರದ ಹಾಗೂ ಕಾಣುತ್ತೆ. ನಿಮ್ಮ ಸಾಮಾನ್ಯ ಜ್ಞಾನ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಈ ರೀತಿಯಾದ ಪ್ರಶ್ನೆಯನ್ನು ಕೇಳಿದ್ದು. ಮೂರನೇ ಪ್ರಶ್ನೆಯನ್ನು ನೋಡು. ರಾಮ್ ಲಖನ್ ಸಿಂಗ್ ಯಾದವ್, ರಾಮ್ ಪ್ರಸಾದ್ ಬಿಸ್ಮಿಲ್. ತಾವು ಕೊಟ್ಟದ್ದು ರಾಮ್ ಲಖನ್ ಸಿಂಗ್ ಯಾದವ್, ಆದರೆ ರಾಮ್ ಪ್ರಸಾದ್ ಬಿಸ್ಮಿಲ್ ಸರಿಯಾದ ಉತ್ತರ ಆಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಇದು ಆರ್ಯಭಟ. ನಾವು ನಿರ್ಮಿಸಿದಂತಹ ಮೊದಲ ಉಪಗ್ರಹ ಆರ್ಯಭಟ ಆಗಿತ್ತು. ಐದನೇ ಪ್ರಶ್ನೆ ಕಮಲ ಮಹಲ್, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಎಲ್ಲಿದೆ ಕಮಲ ಮಹಲ್? ಲೋಟಸ್ ಮಹಲ್ ಅಂತ ಹೇಳ್ತಾರೆ. ಎಲ್ಲಿದೆಯಮ್ಮ? ಊಹೆ ಮಾಡಿದ್ರಾ? ಯಾರಿಗೆ ಗೊತ್ತು? ವಿಜಯನಗರದಲ್ಲಿ. ಅಯ್ಯೋ ದೊಡ್ಡದಪ್ಪ ವಿಜಯನಗರದಲ್ಲಿ ಹಂಪಿ ಹತ್ರ. ಹಂಪಿಗೆ ಹೋದಾಗ ಈ ಕಮಲ ಮಹಲನ್ನು ನಾವು ನೋಡಲೇಬೇಕು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೆ. ಈಗ ಮುಂದಿನ ಅವಕಾಶ ನರ್ಮದಾ ತಂಡಕ್ಕೆ ಸಿದ್ಧವಾಗಿದ್ದೀರಿ ಅಲ್ವಾ? ಪ್ರಶ್ನೆ. ಈ ಲಾಂಛನವನ್ನು ಗುರುತಿಸಿ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ.
ಈ ಸಂಚಾರಿ ಚಿಹ್ನೆಯನ್ನು ಗುರುತಿಸಿ 100 ಮೀಟರ್ ದೂರದಲ್ಲಿ ರೈಲ್ವೆ ಕ್ರಾಸಿಂಗ್ ಇದೆ, 200 ಮೀಟರ್ ದೂರದಲ್ಲಿ ರೈಲ್ವೆ ಕ್ರಾಸಿಂಗ್ ಇದೆ. ಆಯ್ಕೆ 2 ಸರ್. ಮೂರನೇ ಪ್ರಶ್ನೆ. ಈ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ ಶಿವರಾಮ್ ರಾಜಗುರು, ಸುಖದೇವ್ ಥಾಪರ್. ಸುಖದೇವ್ ಥಾಪರ್. ಮುಂದಿನ ಪ್ರಶ್ನೆ. ಈ ವಿಮಾನವನ್ನು ಗುರುತಿಸಿ HAL ತೇಜಸ್, ಸುಖೋಯಿ 30. HAL ತೇಜಸ್. ಮುಂದಿನ ಪ್ರಶ್ನೆ. ಈ ಐತಿಹಾಸಿಕ ಕಟ್ಟಡವನ್ನು ಗುರುತಿಸಿ ನಿಷ್ಕಳಂಕ ಮಹಾದೇವ ದೇವಾಲಯ, 64 ಯೋಗಿನಿ ಮಾತಾ ಮಂದಿರ್. ನಮ್ಮ ಹಳೆಯ ಪಾರ್ಲಿಮೆಂಟ್ ಕಟ್ಟಡವನ್ನು ಈ ಒಂದು ಕಟ್ಟಡವನ್ನೇ ನೋಡಿ ನಿರ್ಮಿಸಿದರು ಅಂತ ಒಂದು ದಂತಕಥೆ ಉಂಟು. ನಿಷ್ಕಳಂಕ ಮಹಾದೇವ. ನಿಷ್ಕಳಂಕ ಮಹಾದೇವ ದೇವಾಲಯ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ 200 ಮೀಟರ್ ದೂರದಲ್ಲಿ ರೈಲ್ವೆ ಕ್ರಾಸಿಂಗ್ ಇದೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ಕೆಳಗಡೆ 2 ಕೆಂಪು ಗೆರೆ ಇದೆ ನೋಡಿ. ಒಂದು ಗೆರೆ 100 ಮೀಟರ್ ಸೂಚಿಸಿದರೆ, 2 ಗೆರೆ ಇದ್ದರೆ 200 ಮೀಟರ್ ದೂರದಲ್ಲಿ ರೈಲ್ವೆ ಕ್ರಾಸಿಂಗ್ ಇದೆ ಅಂತ ಅರ್ಥ. ಮುಂದಿನ ಪ್ರಶ್ನೆ. ಶಿವರಾಮ್ ರಾಜಗುರು ಆಗಿದ್ದರು, ಥಾಪರ್ ಅಂತ ತಾವು ಹೇಳಿದಿರಿ ಅಲ್ವಾ? ಮುಂದಿನ ಪ್ರಶ್ನೆಗೆ ಉತ್ತರ HAL ತೇಜಸ್. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಇದು 64 ಯೋಗಿನಿ ಮಾತಾ ಮಂದಿರ್ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಚಪ್ಪಾಳೆ ತಟ್ಟುವಂಥ ವಿಚಾರ. ತಮಗೆ 6 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಅವಕಾಶ. ಕೊನೆಯ ತಂಡ ತುಂಗಭದ್ರಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಈ ಲಾಂಛನವನ್ನು ಗುರುತಿಸಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇಂಡಿಯಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಆಯ್ಕೆ 1. ಮುಂದಿನ ಪ್ರಶ್ನೆ. ಈ ಸಂಚಾರಿ ಚಿಹ್ನೆಯನ್ನು ಗುರುತಿಸಿ ಹಠಾತ್ತನೆ ಅಕ್ಕಪಕ್ಕದಿಂದ ಗಾಳಿ ಬೀಸಬಹುದು, ಹಠಾತ್ತನೆ ಮೇಲಿನಿಂದ ವಸ್ತುಗಳು ಕೆಳಗೆ ಬೀಳಬಹುದು. ಆಯ್ಕೆ 1. ಆಯ್ಕೆ 1 ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ ಈಗ ಬಂತು. ಈ ಸ್ವಾತಂತ್ರ್ಯ ಹೋರಾಟಗಾರನನ್ನು ಗುರುತಿಸಿ ಚಂದ್ರಶೇಖರ ಆಜಾದ್, ಚಿತ್ತರಂಜನ್ ದಾಸ್. ಚಿತ್ತರಂಜನ್ ದಾಸ್. ಮುಂದಿನ ಪ್ರಶ್ನೆ. ಇದು ಯಾವ ಮರದ ಬೀಜ? ಡಬಲ್ ಕೋಕೋನಟ್, ಜಯಂಟ್ ಸೆಕೋಯಾ. ಅವರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನೋಡಿ, ಅದು ಬೀಜ. ಅದು ಆಯ್ಕೆ 1. ಆಯ್ಕೆ 1. ಮುಂದಿನ ಪ್ರಶ್ನೆ. ಈ ಐತಿಹಾಸಿಕ ಕಟ್ಟಡವನ್ನು ಗುರುತಿಸಿ ಸೆಲ್ಯುಲಾರ್ ಜೈಲ್, ಅಂಡಮಾನ್, ಪೆಂಟಗನ್, ವಾಷಿಂಗ್ಟನ್. ಆಯ್ಕೆ 1. ಆಯ್ಕೆ 1 ಸೆಲ್ಯುಲಾರ್ ಜೈಲ್, ಅಂಡಮಾನ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಹಠಾತ್ತನೆ ಅಕ್ಕಪಕ್ಕದಿಂದ ವೇಗವಾಗಿ ಗಾಳಿ ಬೀಸುವಾಗ ದ್ವಿಚಕ್ರ ವಾಹನಧಾರಿಗಳಿಗೆ ತೊಂದರೆಯಾಗುತ್ತೆ. ಹಾಗಾಗಿ ಈ ರೀತಿಯಾದ ಒಂದು ಸಾಕ್ಸನ್ನು ಗಾಳಿಯಲ್ಲಿ ಹಾರಿಬಿಟ್ಟಿರ್ತಾರೆ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಇವರು ಚಂದ್ರಶೇಖರ ಆಜಾದ್ ಆಗಿದ್ದರು, ಚಿತ್ತರಂಜನ್ ದಾಸ್ ಅಲ್ಲ. ಮುಂದಿನ ಪ್ರಶ್ನೆಗೆ ಉತ್ತರ 4ನೇದು. ಇದನ್ನು ಡಬಲ್ ಕೋಕೋನಟ್ ಅಂತ ಹೇಳ್ತೇವೆ, ಕೊಕೋಡಿ ಮೆರ್ ಅಂತ ಹೇಳ್ತೇವೆ. ಲೊಡೋಷಿಯಾ ಮಾಲ್ಡೀವಿಕಾ ಹೆಸರೇ ಹೇಳುವಾಗೆ ಮಾಲ್ಡೀವ್ಸಲ್ಲಿ ಇರುವಂಥ ಬೀಜ ಇದು. ಸಸ್ಯ ಜಗತ್ತಲ್ಲೇ ಅತ್ಯಂತ ಬೃಹತ್ತಾಗಿರುವಂಥ ಬೀಜ ಈ ಡಬಲ್ ಕೋಕೋನಟ್. ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆಗೆ ಉತ್ತರ ಇದು ಸೆಲ್ಯುಲರ್ ಜೈಲ್, ಅಂಡಮಾನ್ ದ್ವೀಪದಲ್ಲಿ ಇರುವಂಥದ್ದು. ಒಟ್ಟು 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 8 ಪುಸ್ತಕಗಳನ್ನು ಬಹುಮಾನವಾಗಿ ಕೊಡ್ತಾ ಇದ್ದೇನೆ. 2, 4, 6, 8 ಪುಸ್ತಕ ಕೊಟ್ಟಿದ್ದೇನೆ. ಯಾವ ತಂಡಕ್ಕೆ? ತುಂಗಭದ್ರಾ ತಂಡಕ್ಕೆ. ಇದುವರೆಗೂ ತಾವು ನೋಡಿದಂಥ ಕ್ವಿಜ್ ಸ್ಪರ್ಧೆಯಲ್ಲಿ ಯಾವ ತಂಡ ಎಷ್ಟು ಅಂಕಗಳನ್ನು ಗಳಿಸಿ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಮೊದಲಿಗೆ ನಮ್ಮ ಗೋದಾವರಿ ತಂಡ
40 ಅಂಕಗಳನ್ನು ಗಳಿಸಿದ್ದಾರೆ. ಅದಾದ ನಂತರ ಎರಡನೆಯ ತಂಡ ಕೃಷ್ಣ ತಂಡ, ಅವರೂ ಸಹ 40 ಅಂಕಗಳನ್ನು ಗಳಿಸಿದ್ದಾರೆ. ಮೂರನೆಯ ತಂಡ ನರ್ಮದಾ ತಂಡ 100 ಅಂಕಗಳನ್ನು ಪಡೆದಿದ್ದಾರೆ. ತುಂಗಭದ್ರಾದವರು ನಿಮಗಿಂತ ನಾವೇನು ಕಡಿಮೆ, ನಾವು 100 ತಗೊಂಡಿದ್ದೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದಾರೆ. ಈಗ ಸಮಸ್ಯೆ ಬಂದದ್ದು ನಮಗೆ, ಯಾಕಂದರೆ 100 ಅಂಕಗಳಲ್ಲಿ ಪ್ರಥಮ ಯಾರು ದ್ವಿತೀಯ ಯಾರು ಅಂತ ನಿರ್ಧರಿಸೋದಕ್ಕೆ ಒಂದು ಟೈ ಪ್ರಶ್ನೆ ಕೇಳಬೇಕಾಗುತ್ತೆ. ಹಾಗೆಯೇ ನಮ್ಮ ಗೋದಾವರಿ ಕೃಷ್ಣ ಮೂರನೆಯ ಸ್ಥಾನಕ್ಕೆ ಅವರಲ್ಲಿ ಪೈಪೋಟಿ ಇದೆ, ಅವ್ರಿಗೂ ಒಂದು ಟೈ ಪ್ರಶ್ನೆ ಕೇಳ್ತೇವೆ. ಮೊದಲನೇ ಟೈ ಪ್ರಶ್ನೆ ಬರ್ತಾ ಇದೆ ನರ್ಮದಾ ಮತ್ತು ತುಂಗಭದ್ರಾ ತಂಡಕ್ಕೆ. ಸಿದ್ಧವಾಗಿದ್ದೀರಾ? ಕೈ ಮೇಲಕ್ಕೆತ್ತಿ ಉತ್ತರವನ್ನು ಕೊಡಬೇಕು. ಈಗ ಬಂತು ಪ್ರಶ್ನೆ. ಒಂದು ಸೈಕಲ್ ಚಕ್ರವು 22 ಮೀಟರ್ ದೂರ ಹೋಗಲು 10 ಸಲ ಸುತ್ತುತ್ತದೆ. ಅಂದರೆ ಆ ಚಕ್ರದ ವ್ಯಾಸ ಸರ್ಕಂಫರೆನ್ಸ್ ಎಷ್ಟು ಅಂತ ತಾವು ಹೇಳಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 2.2 ಮೀಟರ್, ಆಯ್ಕೆ 2 2 ಮೀಟರ್, ಆಯ್ಕೆ 3 2.1 ಮೀಟರ್, ಆಯ್ಕೆ 4 2.3 ಮೀಟರ್. ಕೈ ಎತ್ತಿ ಉತ್ತರ ಕೊಡಿ. ಮೊದಲು ಕೈ ಎತ್ತಿದ್ದಾರೆ ತುಂಗಭದ್ರಾದವರು. ಆಯ್ಕೆ 1 2.2 ಮೀಟರ್ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಅನಿಸಿಕೆ ಏನು? ಅವ್ರು ತಪ್ಪಿದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ನಿಮ್ಮ ಉತ್ತರ? 2.2. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. 2.2 ಮೀಟರ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ತುಂಗಭದ್ರಾ ತಂಡದವರು. ಹಾಗಾಗಿ ಅವರಿಗೆ 2 ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ದೇವೆ. ಬಹಳ ಬಹಳ ಸಂತೋಷ. 22 ಮೀಟರ್ ದೂರ ಹೋಗಿದೆ, 10 ಸಲ ಸುತ್ತು ಆಗಿದೆ ಅಂದರೆ 22ನ್ನು 10ರಿಂದ ಭಾಗಿಸಿದ್ರೆ 2.2 ಮೀಟರ್ ಬರುತ್ತೆ. ಬಹಳ ಸರಳವಾದ ಲೆಕ್ಕ ಆಗಿತ್ತು. ತುಂಗಭದ್ರಾದವರು ಈ ಲೆಕ್ಕವನ್ನು ಮಾಡಿದ್ದಾರೆ. ಈಗ ಪ್ರಶ್ನೆ ಬರ್ತಾ ಇದೆ ಗೋದಾವರಿ ಮತ್ತು ಕೃಷ್ಣ ತಂಡಕ್ಕೆ. ಮೂರನೆಯ ಸ್ಥಾನಕ್ಕಾಗಿ ಈ ಒಂದು ಪ್ರಶ್ನೆ ಈಗ ಬಂತು. ಭಾರತದಲ್ಲಿ ದೂರದರ್ಶನವು ಮೊದಲ ಬಾರಿಗೆ ಯಾವಾಗ ಆರಂಭವಾಯಿತು? ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. 1947, 1982, 1959, 1950. ಮೊದಲು ಕೈ ಎತ್ತಿದ್ದು ಕೃಷ್ಣ ತಂಡದವರು, ಆಮೇಲೆ ಗೋದಾವರಿ. ಹೇಳಿ ಕೃಷ್ಣ. ಆಯ್ಕೆ 2. ಆಯ್ಕೆ 2 1982. ಅವರು ತಪ್ಪಿದ್ರೂ ಇರಬಹುದು ಗೋದಾವರಿ. ಸರಿಯಾದ ಉತ್ತರ ತಾವು ಹೇಳೋದಕ್ಕೆ ಪ್ರಯತ್ನ ಪಡಿ. ಆಯ್ಕೆ 1. ಆಯ್ಕೆ 1 ಅಂತ ಹೇಳ್ತಾರೆ. 1947. ಉತ್ತರವನ್ನು ನೋಡು. ಸಾವಿರದ 1959 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ದೂರದರ್ಶನದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಕಾಣುತ್ತೆ. ತಮಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. 1959ರಲ್ಲಿ ಪ್ರಾಯೋಗಿಕ ಪ್ರಸಾರವನ್ನು ದಿಲ್ಲಿಯಲ್ಲಿ ನಾವು ಮಾಡ್ತೇವೆ. ಹಾಗಾಗಿ ಪ್ರಸಾರ ದಿಲ್ಲಿಯ ಸುತ್ತಮುತ್ತಲ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕ್ರಮೇಣ ಇದು ಹೆಚ್ಚುತ್ತಾ ಹೋಗುತ್ತೆ. 1979ರಲ್ಲಿ ಬೆಂಗಳೂರಲ್ಲಿ ಪ್ರಸಾರ ಆರಂಭವಾಗುತ್ತೆ. ಈಗ ಮೂರನೆಯ ಸ್ಥಾನವನ್ನು ಯಾರು ಪಡೆದದ್ದು? ಯಾರೂ ಇಲ್ಲ. ಹಾಗಾಗಿ ಇನ್ನೂ ಒಂದು ಪ್ರಶ್ನೆಯನ್ನು ನಾವು ಕೇಳಲೇಬೇಕಾಗಿದೆ. ಪ್ರಶ್ನೆಯನ್ನು ನೋಡೋಣ. ಮಹಿಳೆಯರನ್ನು ಬಾಕ್ಸಿಂಗ್ ಕ್ರೀಡಾ ಕ್ಷೇತ್ರಕ್ಕೆ ಆಕರ್ಷಿಸಿದ ಅತ್ಯಂತ ಮುಖ್ಯ ಕ್ರೀಡಾಪಟು ಯಾರು? ಆಯ್ಕೆಗಳನ್ನು ನೋಡೋಣ. ಲವ್ಲಿನಾ ಬೋರ್ಗೊಯಾನ, ಮೇರಿ ಕೋಮ್, ಸರಿತಾ ದೇವಿ, ನಿಖತ್ ಝರೀನ್. ಮೊದಲು ಕೈ ಎತ್ತಿದ್ದು ನಮ್ಮ ಕೃಷ್ಣ ತಂಡದವರು, ಆಮೇಲೆ ಗೋದಾವರಿ. ಕೃಷ್ಣ. ಆಯ್ಕೆ 3. ಆಯ್ಕೆ 3 ಸರಿತಾ ದೇವಿ. ತಮ್ಮ ಉತ್ತರ? ಆಯ್ಕೆ 1. ಆಯ್ಕೆ 1 ಲವ್ಲಿನಾ ಬೋರ್ಗೊಯಾನ. ಆದರೆ ಸರಿಯಾದ ಉತ್ತರ ಮೇರಿ ಕೋಮ್ ಆಗಿತ್ತು.
ಇಲ್ಲೂ ಸಹ ತಾವು ಹಿಂದಕ್ಕೆ ಬಿದ್ದಿರಿ. ನಮಗೆಲ್ಲ ಗೊತ್ತಿರೋ ಹಾಗೆ ಮೇರಿ ಕೋಮ್ ಅವರಿಗೆ ಪದ್ಮವಿಭೂಷಣ, ರಾಜೀವ್ ಗಾಂಧಿ ಖೇಲ್ ರತ್ನ, ಅರ್ಜುನ ಪ್ರಶಸ್ತಿ, 6 ಸಲ ವಿಶ್ವ ಚಾಂಪಿಯನ್ ಆದವರು ಅವರೇ. ನೀವು ಪರಿಚಯ ಇಲ್ಲ ಅಂತ ಹೇಳ್ತೀರಿ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಇದು ಏನಾದರೂ ಟೈ ಆದರೆ ಬಹುಮಾನವನ್ನು ಇಬ್ಬರಿಗೂ ಹಂಚಿಬಿಡ್ತೇವೆ. ಇದು ಕೊನೆಯ ಟೈ. ಗದ್ದೆಯನ್ನು ಹುಲ್ಲು, ಸೊಪ್ಪು, ಒಣ ಎಲೆ, ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚುವುದುಂಟು, ಏಕೆ ಅಂತ ತಿಳ್ಕೊಬೇಕಾಗಿದೆ. ಆಯ್ಕೆಗಳು: ತೇವಾಂಶವನ್ನು ಉಳಿಸಲು, ಕಳೆ ಬೆಳವಣಿಗೆಯನ್ನು ಕಡಿಮೆ ಮಾಡಲು, ಮಣ್ಣನ್ನು ರಕ್ಷಿಸಲು, ಎಲ್ಲವೂ. ಮೊದಲಿಗೆ ಯಥಾ ಪ್ರಕಾರ ಕೃಷ್ಣ ತಂಡ, ಆಮೇಲೆ ಗೋದಾವರಿ, ಕೃಷ್ಣ. ಗೋದಾವರಿ ಅವ್ರ ತಂತ್ರ ನೀವು ಬಳಸಲಿಲ್ಲ. ಉತ್ತರ ಗೊತ್ತಿದೆಯೋ ಇಲ್ವೋ ಕೈ ಎತ್ಕೊಳ್ಳೋಣ. ಮೊದಲು ಸ್ಥಾನ ಗಟ್ಟಿ ಮಾಡ್ಕೋಬೇಕು. ಥಟ್ಟಂತ ಉತ್ತರ ಕೊಡಿಮ್ಮ. ಆಯ್ಕೆ 1 ತೇವಾಂಶವನ್ನು ಉಳಿಸಲು. ಈಗ ಒಳ್ಳೆಯ ಅವಕಾಶ. ಆಯ್ಕೆ 4. ಆಯ್ಕೆ 4 ಎಲ್ಲವೂ. ಉತ್ತರವನ್ನು ನೋಡೋಣ. ಎಲ್ಲವೂ ಅನ್ನೋದು ಸರಿಯಾದ ಉತ್ತರ. ಹಾಗಾಗಿ ಯಾವತ್ತೂ ಕೈ ಎತ್ತೋದು ತಡ ಆಯಿತು ಅಂತ ಹೇಳಿ ಬೇಸರ ಪಟ್ಕೋಬೇಡಿ. ಅವರು ತಂತ್ರವನ್ನು ಬಳಸಿದ್ರು. ಆ ತಂತ್ರವನ್ನು ಅರ್ಥ ಮಾಡ್ಕೊಂಡು ನೀವು ಬಳಸ್ಬೋದಾಗಿತ್ತು, ಯಾರೂ ಬೇಡ ಅಂತಿರಲಿಲ್ಲ. ಆದರೆ ನೀವು ಪ್ರಾಮಾಣಿಕವಾಗಿ ನೀವು ವರ್ತಿಸಿದ್ದೀರಿ, ಅದು ಖುಷಿಯಾಯಿತು. ತಾವು 3ನೇ ಸ್ಥಾನವನ್ನು ಪಡಿತಾ ಇದ್ದೀರಿ. ಅಭಿನಂದನೆಗಳು. ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಕೊಡೋದಕ್ಕೆ ಗಣ್ಯರು ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಮೊದಲಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ IAS ಅಧಿಕಾರಿಯೂ ಆಗಿರ್ತಕ್ಕಂಥ ಶ್ರೀಮತಿ ಕೆ ವಿದ್ಯಾಕುಮಾರಿ ಅವರು ಬರ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸೋಣ. ದಯವಿಟ್ಟು ಬನ್ನಿ ಮೇಡಮ್, ಸ್ವಾಗತ. KG ರಂಗಯ್ಯ ಸಹ ನಿರ್ದೇಶಕರು ಬಂದಿದ್ದಾರೆ. ಅವರನ್ನೂ ಸಹ ನಾವು ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಬನ್ನಿ ಸರ್. KK ನಾಗರತ್ನ ಅವರು ಹಿರಿಯ ಕಾರ್ಯಕ್ರಮ ಅಧಿಕಾರಿ, ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಕುಸುಮ ಎನ್ ಕಿರಿಯ ಕಾರ್ಯಕ್ರಮ ಅಧಿಕಾರಿಗಳು, ಅವರನ್ನು ಸಹ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಈಗ ಬಹುಮಾನಗಳನ್ನು ವಿತರಿಸುವಂಥ ಕ್ಷಣ. 4ನೆಯ ಸ್ಥಾನದಲ್ಲಿ ಇದ್ದಾರೆ ನಮ್ಮ ಕೃಷ್ಣ ತಂಡದವರು. ಕೃಷ್ಣ ತಂಡದವರಿಗೆ ಈಗ ಬಹುಮಾನಗಳನ್ನು ವಿತರಿಸ್ತೇವೆ. ಇಂದಿನ ಸ್ಪರ್ಧೆಯಲ್ಲಿ 4ನೆಯ ಸ್ಥಾನವನ್ನು ಗಳಿಸಿದ್ದಾರೆ ಕೃಷ್ಣ ತಂಡದವರು. ಅವರಿಗೆ ಬಹುಮಾನವನ್ನು ವಿತರಿಸಬೇಕು ಅಂತ ಶ್ರೀಮತಿ ಕುಸುಮ ಎನ್ ಅವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಮೂರನೆಯ ಸ್ಥಾನದಲ್ಲಿದ್ದಾರೆ ಗೋದಾವರಿ ತಂಡದವರು. 60 ಅಂಕಗಳನ್ನು ಗಳಿಸಿದ್ದಾರೆ. ಇವರಿಗೆ ಬಹುಮಾನಗಳನ್ನು ವಿತರಿಸಬೇಕು ಅಂತ ಶ್ರೀಮತಿ KK ನಾಗರತ್ನ ಅವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಅಂಕಗಳನ್ನು ಗಳಿಸಿ 2ನೆಯ ಸ್ಥಾನದಲ್ಲಿದ್ದಾರೆ ನರ್ಮದಾ ತಂಡದವರು. ಅವರಿಗೆ ಬಹುಮಾನಗಳನ್ನು ವಿತರಿಸಬೇಕು ಅಂತ ಶ್ರೀ KG ರಂಗಯ್ಯ ಅವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತಿನ ಸ್ಪರ್ಧೆಯಲ್ಲಿ 120 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನದಲ್ಲಿದ್ದಾರೆ ನಮ್ಮ ತುಂಗಭದ್ರಾ ತಂಡದವರು. ಅಭಿನಂದನೆಗಳು.
ವೀಕ್ಷಕರೇ, ರಾಷ್ಟ್ರೀಯ ಆಯುಷ್ಕಾರ್ ಅಭಿಯಾನದ ಹಿನ್ನೆಲೆಯಲ್ಲಿ ವಿಶೇಷವಾದ ಕ್ವಿಜ್ ಕಾರ್ಯಕ್ರಮ ನಡೆಸಿಕೊಟ್ವಿ. ಹಿರಿಯ ಗುಂಪಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬಹುಮಾನವನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.